ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ಸೊ ಮಕ್ಕಳ, ನನ್ನ PUವಿನ ಮುದ್ದಾದ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್, ಓ ಮೈ ಗಾಡ್, ದ ಫಸ್ಟ್ ಮೇಜರ್ ಎಕ್ಸಾಮ್ ಆಫ್ ಸೆಕೆಂಡ್ PUC ಆ್ಯಂಡ್ ಯುವರ್ ಜರ್ನಿ ಟುವರ್ಡ್ಸ್ ಸ್ಕೋರಿಂಗ್ ದ ಬೆಸ್ಟ್ ಸ್ಕೋರ್ ಇನ್ ಯುವರ್ ಫೈನಲ್ ಎಕ್ಸಾಮ್ಸ್. ಸೊ ಹೆಂಗೆ ಅನಿಸ್ತಿದೆ ಕೆಳಗೆ ಕಾಮೆಂಟ್ ಮಾಡಿ. ಹೌ ಎಕ್ಸೈಟೆಡ್ ಆರ್ ಯು ಫಾರ್ ಯುವರ್ ಕ್ವಾರ್ಟರ್ಲಿ ಎಕ್ಸಾಮ್ಸ್ ಆ್ಯಂಡ್ ಇಂಗ್ಲೀಷ್ ಪೇಪರ್ ಅಂದಾಗ ನಿಮ್ಗೆ ಹೆಂಗೆ ಅನಿಸ್ತಿದೆ? ಸೊ ನಾನೇನು ಮಾಡಿದೆ, ಒಂದು ವೀಕ್ಸ್ ಮುಂಚೆ ನಾನು ಮಕ್ಳು ಕೇಳಿದೆ, ಮಕ್ಕಳ ನಿಮ್ಗೆ ಯಾವ ಚಾಪ್ಟ್ರಿಂದ ಕ್ವೆಶ್ಚನ್ ಬ್ಯಾಂಕ್ ಸೊಲ್ಯೂಷನ್ಸ್ ಡಿಸ್ಕಸ್ ಮಾಡಬೇಕು, ಯಾವ ಚಾಪ್ಟ್ರು ಅಂತ ಹೇಳಿದಾಗ 2 Deer ವಾಸ್ ಒನ್ ಆಫ್ ದ ಮೋಸ್ಟ್ ಆಸ್ಕ್ಡ್ ಅಂತ ಹೇಳ್ಬೋದು. ಸೊ ಇವತ್ತು ನಾನು ಏನು ಮಾಡ್ತಿದ್ದೀನಿ, ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ, ಲೆಟ್ಸ್ ಮೇಕ್ ದಿಸ್ ವೆರಿ ಕ್ಲಿಯರ್. ದ ಕ್ವೆಶ್ಚನ್ಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ ಆರ್ ಅಕಾರ್ಡಿಂಗ್ ಟು ಯೋರ್ ಬ್ಲೂ ಪ್ರಿಂಟ್. ಆಯಿತಾ? ನಿಮ್ಮ ಎಕ್ಸಿಸ್ಟಿಂಗ್ ಬ್ಲೂ ಪ್ರಿಂಟ್ ಪ್ರಕಾರ 2 Deer ಇಂದ 5 ಮಾರ್ಕ್ಸ್ ಕೇಳ್ತಾರೆ ನಿಮ್ಮ ಎಕ್ಸಾಮಲ್ಲಿ, ಫೈನಲ್ ಬೋರ್ಡ್ ಎಕ್ಸಾಮಲ್ಲಿ. ಅದು 1 ಮಾರ್ಕ್ ಇರುತ್ತೆ. 1 ಮಾರ್ಕ್ ಇಸ್ ಫಾರ್ 1 ಮಾರ್ಕ್ ಕ್ವೆಶ್ಚನ್. ಆಯಿತಾ? 1 ಕ್ವೆಶ್ಚನ್ನು, ಅಯ್ಯೋ ದೇವ್ರೆ, ಆ್ಯಂಡ್ 1 ಮಾರ್ಕ್ ಏನಿದೆ, 4 ಮಾರ್ಕ್ಸದು 1 ಕ್ವೆಶ್ಚನ್ ಇರುತ್ತೆ. ಆಯಿತಾ? 1 ಮಾರ್ಕಿಂದು 1 ಕ್ವೆಶ್ಚನ್ ಇರುತ್ತೆ, 4 ಮಾರ್ಕ್ಸಿಂದು 1 ಕ್ವೆಶ್ಚನ್ ಇರುತ್ತೆ. ಸೊ ಇವತ್ತು ನಾವೇನು ಮಾಡ್ತೀವಿ, 1 ಮಾರ್ಕ್ ಕ್ವೆಶ್ಚನ್ಸ್ ಆರ್ ಕ್ವೈಟ್ ಈಸಿ, ಕರೆಕ್ಟ್? ಸೊ ನಾವಿವತ್ತು ನಮ್ಮ ಕಾನ್ಸಂಟ್ರೇಷನ್ನ 4 ಮಾರ್ಕ್ ಕ್ವೆಶ್ಚನ್ಸ್ ಮೇಲೆ ಇಡೋಣ. ಆ್ಯಂಡ್ ನಾನು ನಿಮ್ಮ ಜೊತೆ 4 ಸಚ್ ಕ್ವೆಶ್ಚನ್ಸ್ನ ಡಿಸ್ಕಸ್ ಮಾಡ್ತೀನಿ ವಿಚ್ ಹ್ಯಾವ್ ಬೀನ್ ಆಲ್ರೆಡಿ ಆಸ್ಡ್ ಇನ್ ಯೋರ್ ಎಕ್ಸಾಮಿನೇಷನ್. ನಿಮ್ಮ ಎಕ್ಸಾಮಿನೇಷನಲ್ಲಿ ಆಲ್ರೆಡಿ ಕೇಳಿರುವಂತಹ ಒಂದು ಪ್ರಶ್ನೆನ, ಈ 4 ಪ್ರಶ್ನೆಗಳನ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ 2 Deer ಚಾಪ್ಟರ್ ಏನಿದೆ ಅದು 5 ಅಂಕಕ್ಕೆ ಕೇಳ್ತಾರೆ ನಿಮ್ಮ ಒಂದು ಫೈನಲ್ ಎಕ್ಸಾಮಲ್ಲಿ. ಅದರಲ್ಲಿ 1 ಮಾರ್ಕ್ದು 1 ಪ್ರಶ್ನೆ ಇರುತ್ತೆ ಆ್ಯಂಡ್ 4 ಅಂಕದ್ದು 1 ಪ್ರಶ್ನೆ ಇರುತ್ತೆ. 4 ಅಂಕಗಳ ಪ್ರಶ್ನೆ ಮಾತ್ರ ನಾವಿವತ್ತು ಡಿಸ್ಕಸ್ ಮಾಡ್ತಿರೋದು. ಸೊ ಮೊದಲನೇದಾಗಿ, ಟು ಬಿ ವೆರಿ ಆನೆಸ್ಟ್, ನಾನು ಕೂತ್ಕೊಂಡು ಇವತ್ತು ಬೆಳಗ್ಗೆ ಸಮರೈಸ್ ಮಾಡ್ತಿದ್ದೆ. ಆಯಿತಾ? ಈ ಒಂದು ಚಾಪ್ಟರ್ನ ಇಲ್ಲೇ ಆಫೀಸಲ್ಲಿ ಕೂತ್ಕೊಂಡು ಐ ವಾಸ್ ಸಿಟ್ಟಿಂಗ್ ಆ್ಯಂಡ್ ಮೇ ಬಿ ರಿವೈಸಿಂಗ್ ಇಟ್. ಒಂದ್ಸತಿ ಓದೋಣ, PPT ಎಲ್ಲ ರೆಡಿ ಇತ್ತು. ಸೊ ಓದ್ಕೊಂಬೇಡ ಇನ್ನೊಂದು ಸತಿ, ಬಿಕಾಸ್ ನಿಮ್ಮ ಥರನೇ ನಾನು ಪ್ರಾಕ್ಟೀಸು ರಿವಿಷನ್ ಎಲ್ಲ ಮಾಡಬೇಕಾಯ್ತಾ. ಆ್ಯಂಡ್ ಐ ಸ್ಟಾರ್ಟೆಡ್ ಲಾಫಿಂಗ್ ರ್ಯಾಂಡಮ್ಲಿ ಬಿಕಾಸ್ ಐ ಫೈಂಡ್ ದ ಸ್ಟೋರಿ ವೆರಿ ಒಂಥರ ಫನ್ನಿ. ಆಯಿತಾ? ಸೊ ಹೇಗೆ ಅವ್ರ ಡಿಸಿಷನ್ಸ್ನ ಚೇಂಜ್ ಮಾಡ್ತಾರೆ, ಇಟ್ಸ್ ರಿಯಲಿ ರಿಡಿಕ್ಯುಲಸ್ ಅನಿಸುತ್ತೆ ನನಗೆ. ಆ್ಯಂಡ್ ಐ ಸ್ಟಾರ್ಟೆಡ್ ಲಾಫಿಂಗ್ ಲೌಡ್ಲಿ ಆ್ಯಂಡ್ ಎವ್ರಿಬಡಿ, ದ ಆಫೀಸ್ ವೆಂಟ್ ಕ್ವೈಟ್ ಫಾರ್ ಅ ಮಿನಿಟ್ ಆ್ಯಂಡ್ ದೆನ್ ಎಲ್ಲರೂ ಜೊತೆಗೆ ನಗೋಕ್ಕೆ ಸ್ಟಾರ್ಟ್ ಮಾಡಿದ್ರು, ವಿಚ್ ವಿಸ್ ಫ್ಯಾಂಟಾಸ್ಟಿಕಲ್ ಅಂತ ನಾವು ಹೇಳ್ಬೋದು. ಓಕೆ, ಪದ್ಮಶ್ರೀ ಮ್ಯಾಮ್ ಏನೋ ಅಂತಾರೆ ಅಂತ ಅನ್ಕೊಂಬೇಡಿ. ಇವಾಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಮಕ್ಕಳ. ಸೊ ಮೊದಲನೇ ಪ್ರಶ್ನೆ, ವೈ ಕುಡ್ not the king of Monaco execute the criminal for committing the murder? ಕಿಂಗ್ ಆಫ್ ಮೊನಾಕೋ ಅಂತ ಏನಿದ್ದಾರೆ, ಮೊನಾಕೋ, ನಾನು ಒಂದು ಸ್ವಲ್ಪ ತಿಂಡಿ ಪೋತಿ ಅರ್ಥ ಆಯ್ತಾ? ತಿಂಡಿ ಪೋತ್ರಿಗೆ ಮೊನಾಕೋ ಅಂದಿದ ತಕ್ಷಣ ನಂಗೆ ಬಿಸ್ಕೆಟೇ ನಾಪ್ಕ ಬರುತ್ತೆ. ನಾನು ಚಿಕ್ಕವಳಿದ್ದಾಗ ನಮ್ಮ ಅಜ್ಜ ಏನಿದ್ರು, 2 ಮೊನಾಕೋ ಬಿಸ್ಕೆಟ್ ನಡುವೆ ಏನು ಹಾಕೋರು, ಚೀಸ್ ಹಾಕಿ ಕೊಡೋರು, ಅದಕ್ಕೆ ಕೆಚಪ್ಪು ಚೀಸು. ಸೊ ಮೊನಾಕೋ ಅಂದಿದ ತಕ್ಷಣ ಹೌ ಕುಡ್ ಇಟ್ ಬಿ ಅ ನೇಮ್ ಆಫ್ ಅ ಪ್ಲೇಸ್, ಇಸಂಟ್ ಇಟ್ ಅ ಬಿಸ್ಕೆಟ್ ಅಂತ ತಲೆಯಲ್ಲಿ ಬಂತು, ಬಟ್ ಹಿಯರ್ ಇಟ್ಸ್ ಅ ನೇಮ್ ಆಫ್ ಅ ಪ್ಲೇಸ್. ಎಕ್ಸಿಕ್ಯೂಟ್ ಅಂದರೆ ಅವನನ್ನು ಯಾಕೆ ಸಾಯಿಸಲಿಲ್ಲ ಅಂತ ಕೇಳ್ತಾರೆ. ಬಿಕಾಸ್ ಅವ್ನು ಕ್ರಿಮಿನಲ್ ಆಗಿದ್ದ, ಅವನೊಂದು ಮರ್ಡರ್ನ ಕಮಿಟ್ ಮಾಡಿದ್ದ, ಅದು ಮಾಡಿದ್ರು ಅವನನ್ನು ಯಾಕೆ ಬಿಟ್ಬಿಟ್ರು ಅಂತ. ಸೊ ಇವಾಗ ನೋಡೋಣ ಬನ್ನಿ. ಸೊ ಬೇಸಿಕ್ಲಿ ಮಕ್ಕಳ, ವೈ ಅಂತ ಅಂದರೆ ಏನಕ್ಕೆ, ಆಯಿತಾ? ಸೊ ನೀವು ಏನು ಮಾಡಬೇಕು, ಪ್ರತಿಯೊಂದು ಪ್ರಶ್ನೆನ ಕೀವರ್ಡ್ ಅರ್ಥ ಮಾಡ್ಕೊಳ್ಳಿ. ಒಂದು 7 ಇಂದ 8 ಸೆಂಟೆನ್ಸಸ್ಸಲ್ಲಿ ನೀವು ಈ ಉತ್ತರನ ಬರೆದ್ರೆ ಮೋರ್ ದೆನ್ ಎನಫ್ ಮಕ್ಕಳ. ಓಕೆ, ನಥಿಂಗ್ ಟು ವರಿ, ಯು ವಿಲ್ ಡೆಫಿನೆಟ್ಲಿ ಗೆಟ್ ಗುಡ್ ಮಾರ್ಕ್ಸ್. ಇವಾಗ ನಾನು ಸ್ಟಾರ್ಟ್ ಮಾಡುವಾಗ ಆನ್ಸರು ಯಾವಾಗಲೂ ಯೂಸ್ ದ ಸೆಂಟೆನ್ಸ್ ಇನ್ ದ ಕ್ವೆಶ್ಚನ್ ಟು ಸ್ಟಾರ್ಟ್ ಇಫ್ ಇಟ್ ಇಸ್ ಪಾಸಿಬಲ್. ದ ಕಿಂಗ್ ಆಫ್ ಮೊನಾಕೋ could not execute the criminal because the kingdom had neither a guillotine nor a professional executioner. ಆಯಿತಾ? ಪ್ರೊಫೆಷ್ನಲ್ ಎಕ್ಸಿಕ್ಯೂಷನರ್ ಅವ್ರ ಹತ್ರ ಇರಲಿಲ್ಲ. ಆಯಿತಾ? ಗ್ಯುಲೋಟಿನ್ ನನಗದು ಹೇಳೋಕ್ಕೇ ಬರಲ್ಲ. Just like all of you, even I am not perfect, I am also imperfect. So let's acknowledge it and ಮೂವ್ ಆನ್. ಆಯಿತಾ? ಸೊ ಪ್ರೊಫೆಷ್ನಲ್ ಎಕ್ಸಿಕ್ಯೂಷನರ್ ಅಂದರೆ ಏನು, ಪ್ರೊಫೆಷ್ನಲ್ ಆಗಿ ಯಾರೋ ಒಬ್ರನ್ನ ಸಾಯಿಸೋರು ಅವ್ರ ಹತ್ರ ಇರಲಿಲ್ಲ. ಆಯಿತಾ? ಸೊ ಇವಾಗೆಲ್ಲ ಏನಾಗುತ್ತೆ, ಕ್ರಿಮಿನಲ್ಸ್ನೆಲ್ಲ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಆ ಒಂದು ಪ್ರಾಸೆಸ್ನ ಕಂಡಕ್ಟ್ ಮಾಡೋದಕ್ಕೆ ಒಬ್ಬರು ಪ್ರೊಫೆಷ್ನಲ್ ಇರ್ತಾರೆ, ಇವ್ರ ಹತ್ರ ಅದಿರಲಿಲ್ಲ.
ಸೊ ಆಮೇಲೆ ಅವ್ರು ಏನು ಮಾಡಿದ್ರು, ಫ್ರಾನ್ಸನ್ನ ಅಪ್ರೋಚ್ ಮಾಡಿದ್ರು. ಫ್ರಾನ್ಸ್ ಅವರು 16,000 ಫ್ರಾನ್ಸಸ್ನ ಡಿಮ್ಯಾಂಡ್ ಮಾಡಿದ್ರು. ಆ್ಯಂಡ್ ಇಟಾಲಿಯನ್ಸ್ ಅವ್ರು ಏನು ಮಾಡಿದ್ರು, ಅವರು 12,000 ಫ್ರಾನ್ಸಸ್ನ ಕೇಳಿದ್ರು. ಆಯಿತಾ, ಟು ಪ್ರೊವೈಡ್ ದ ಮಿಷಿನ್ ಆ್ಯಂಡ್ ಅನ್ ಎಕ್ಸ್ಪರ್ಟ್. ಒಂದು ಮಿಷಿನ್ ಬರುತ್ತೆ ಎಕ್ಸಿಕ್ಯೂಟ್ ಮಾಡೋಕ್ಕೆ, ಆ ಮಿಷಿನ್ ಪ್ಲಸ್ ಯಾರೋ ಒಬ್ಬರು ಎಕ್ಸಿಕ್ಯೂಟ್ ಮಾಡೋಕ್ಕೆ ಬೇಕಿರುತ್ತಲ್ವ, ಅವ್ರಿಗೋಸ್ಕರ ಇಷ್ಟು ದುಡ್ಡನ್ನ ಕೇಳ್ತಾರೆ. ಇಲ್ಲೇನಾಯಿತು, ಕಿಂಗ್ ಏನಿದ್ದ ಅವನಿಗೆ ಈ ಒಂದು ಸಿಚುಯೇಷನ್ ಇಷ್ಟ ಆಗಲಿಲ್ಲ. ಹಿ ಫೆಲ್ಟ್ ಇಟ್ ವಾಸ್ ಟೂ ಮಚ್ ಅಂತ. ಹಿ ಆ್ಯಕ್ಚುಲಿ ಥಾಟ್ ಮೇ ಬಿ ಅವನ ಟೈನಿ ಕಿಂಗ್ಡಮ್ಗೆ ಇದು ಎಕ್ಸ್ಪೆನ್ಸಿವ್, ಮೇ ಬಿ ಸೋಲ್ಜರ್ಸ್ ಮಾಡ್ಬೋದು ಅಂತ. ಬಟ್ ಸೋಲ್ಜರ್ಸ್ ಕೂಡ ಇದನ್ನು ಮಾಡೋದಕ್ಕೆ ರೆಫ್ಯೂಸ್ ಮಾಡಿಬಿಟ್ರು. ಆಯಿತಾ, ಬಿಕಾಸ್ ಅವ್ರಿಗೆ ಇದಕ್ಕೋಸ್ಕರ ಟ್ರೈನಿಂಗ್ ಇರಲಿಲ್ಲ. ಅವ್ರು ಏನಿದ್ರು ನ್ಯಾಚುರಲ್ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಆ ಒಂದು ವಾರ್ ಆದಾಗ ಎಕ್ಸಿಕ್ಯೂಟ್ ಮಾಡ್ತಿದ್ರು ಅಥವಾ ಶೂಟ್ ಮಾಡ್ತಿದ್ರು, ಅಥವಾ ದೇ ಯೂಸ್ ಟು ಕಿಲ್ ಈಚ್ ಅದರ್. ಬಟ್ ಹಿಯರ್ ದ ಸೋಲ್ಜರ್ಸ್ ವೇರ್ ಆಲ್ಸೋ ನಾಟ್ ಟ್ರೈನ್ ಟು ಪ್ರೊಫೆಷ್ನಲಿ ಎಕ್ಸಿಕ್ಯೂಟ್ someone. ಆಯಿತಾ, therefore the death sentence was changed to imprisonment for life. ಸೊ ಇದರ ಅಂತ್ಯದಲ್ಲಿ ಏನಾಗುತ್ತೆ, ಫುಲ್ ಲೈಫ್ ಲಾಂಗ್ ಅವನಿಗೊಂದು ಜೈಲಲ್ಲಿ ಇಡೋಣ, ಅವನನ್ನು ಸಾಯಿಸೋದು ಬೇಡ ಅಂತ ಇದಾಗುತ್ತೆ. ಸೊ ಯಾಕೆ ಅವ್ರನ್ನ ಎಕ್ಸಿಕ್ಯೂಟ್ ಮಾಡಲಿಲ್ಲ, ಆ್ಯಕ್ಚುಲಿ ಇದು 1 ಮಾರ್ಕ್ ಪ್ರಶ್ನೆಗೂ ಕೇಳ್ಬೋದು. ಹಿಯರ್ ಸಿನ್ಸ್ ಇಟ್ಸ್ 4 ಮಾರ್ಕ್ಸ್, ನಿಮ್ಗೊಂಚೂರು ಪ್ರಿಫಿಕ್ಸ್ ಸಫಿಕ್ಸ್ ಬರೆಯೋದು ಇಂಪಾರ್ಟೆಂಟ್ ಆಗುತ್ತೆ, ಮುಂಚೆ ಮತ್ತು ಆಮೇಲೆ. ಇದು ಆ್ಯಕ್ಚುಲಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಮಕ್ಕಳ. ಸಾಕಷ್ಟು ಸರಿ ನಿಮ್ಮ ಒಂದು ಬೋರ್ಡ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ, ಆ್ಯಂಡ್ ನಿಮ್ಮ ಕ್ವೆಶ್ಚನ್ ಬ್ಯಾಂಕಲ್ಲಿ ಕೂಡ ಇದು ಕೇಳಿದ್ದಾರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. 90% of the questions come from your question bank based on my analysis. Okay, so why did the kinglet of Monaco retain the gaming house unlike other countries in Europe? So ಇದು ಮೊದಲನೇ ಭಾಗದಲ್ಲೇ ಬರುತ್ತೆ. ಅವ್ರು ಯಾಕೆ ಆ ಒಂದು ಕಿಂಗ್ಲೆಟ್ ಯಾಕೆ ಆ ಒಂದು ಮನೇನ ರಿಟೈನ್, ಗೇಮಿಂಗ್ ಹೌಸ್ ನಾಟ್ ಮನೆ, ಗೇಮಿಂಗ್ ಹೌಸ್ನ ರಿಟೈನ್ ಮಾಡ್ತಾರೆ. ಸೊ ಕಿಂಗ್ಲೆಟ್ ಆಫ್ ಮೊನಾಕೋ ರಿಟೈನ್ ದ ಗೇಮಿಂಗ್ ಹೌಸ್ ಬಿಕಾಸ್ ಇಟ್ ವಾಸ್ ಕಿಂಗ್ಡಮ್ಸ್ ಮೇನ್ ಸೋರ್ಸ್ ಆಫ್ ರೆವೆನ್ಯೂ. ಅವ್ರಿಗೆ ಏನೇನು ದುಡ್ಡು ಬರ್ತಿತ್ತೋ ಆ ಒಂದು ಕಿಂಗ್ಡಮ್ಗೆ ಬರ್ತಿರುವಂತಹ ಹಣ ಮತ್ತು ಕಾಸು ಈ ಒಂದು ಕಿಂಗ್ಡಮಿಂದನೇ, ಈ ಒಂದು ಗೇಮಿಂಗ್ ಹೌಸಿಂದನೇ ಬರ್ತಿತ್ತು. ಮೊನಾಕೋ ಹ್ಯಾಡ್ ಅ ವೆರಿ ಸ್ಮಾಲ್ ಪಾಪ್ಯುಲೇಷನ್. ಮೊನಾಕೋಲಿ ಜಾಸ್ತಿ ಜನ ಇರಲಿಲ್ಲ, ಸ್ಮಾಲ್ ಪಾಪ್ಯುಲೇಷನ್ ಇತ್ತು. ಜಸ್ಟ್ ಲೈಕ್ ಹೌ ದರ್ ಬಿಸ್ಕೆಟ್ಸ್ ಆರ್ ರೌಂಡ್ ಆ್ಯಂಡ್ ಕ್ಯೂಟ್, ಹಂಗೇನೆ ಇದು ಕೂಡ ಕಡಿಮೆ ಪಾಪ್ಯುಲೇಷನ್ ಇರುವಂತಹ ಒಂದು ಜಾಗ. ಆ್ಯಂಡ್ ದ ಟ್ಯಾಕ್ಸಸ್ ಕಲೆಕ್ಟೆಡ್ ಆನ್ ಟೊಬ್ಯಾಕೋ, ವೈನ್, ಸ್ಪಿರಿಟ್ಸ್ ಆ್ಯಂಡ್ ಇಂಡಿವಿಜುವಲ್ಸ್ ವೆರ್ ನಾಟ್ ಸಫಿಷಿಯಂಟ್ ಟು ಮೇಂಟೈನ್ ದ ಕಿಂಗ್ಡಮ್, ಹಿಸ್ ಕಂಟ್ರೀಸ್ ಆ್ಯಂಡ್ ಅಫಿಷಿಯಲ್. ಸೊ ಕಿಂಗ್ಗೆ ಈ ಒಂದು ಟ್ಯಾಕ್ಸಸ್ಸಿಂದ ಸರ್ವೈವ್ ಆಗಲಿಕ್ಕೆ ಸಾಕಾಗ್ತಿರ್ಲಿಲ್ಲ. ಯಾವ್ದ್ರ ಮೇಲೆ ಟ್ಯಾಕ್ಸಸ್ಸು, ಒಂದು ಸಿಗರೆಟ್ಟು ಅಂದರೆ ಟೊಬ್ಯಾಕೋ, ವೈನು, ಸ್ಪಿರಿಟ್ಸು ಮತ್ತು ಜನಗಳ ಮೇಲೆ ಬೀಳುವಂತಹ ಟ್ಯಾಕ್ಸಸ್ಸಿಂದ ಅವರು ಸಸ್ಟೇನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ದ ಗೇಮಿಂಗ್ ಹೌಸ್ ಬ್ರಾಟ್ ಅ ಲಾರ್ಜ್ ಇನ್ಕಮ್ ಟು ದ ಪ್ರಿನ್ಸ್. ಇವಾಗ ಆ ಒಂದು ರಾಜ್ಯದಲ್ಲಿ, ಆ ಒಂದು ಯುರೋಪಲ್ಲಿ ಎಲ್ಲೂ ಗೇಮಿಂಗ್ ಹೌಸ್ ಇಲ್ಲದೆ ಇರೋದ ಕಾರಣ ಇಲ್ಲೇನಾಗ್ತಿತ್ತು, ಅವ್ರು ಜಾಸ್ತಿ ಪ್ರೈಸ್ನ ತಗೊಂಡು ಈ ಸರ್ವಿಸ್ನ ಕೊಡ್ತಿದ್ರು. ಆಯಿತಾ, ಸೊ ಅದರ್ ಯುರೋಪಿಯನ್ ಕಂಟ್ರೀಸಲ್ಲಿ ಗೇಮಿಂಗ್ ಹೌಸಸ್ನ ಬ್ಯಾನ್ ಮಾಡಿಬಿಟ್ಟಿದ್ರು. ಆಯಿತಾ, ಯಾಕಂದರೆ ತುಂಬ ಜನ ಅದರಲ್ಲಿ ದುಡ್ಡು ಹಾಕಿ ಕಳ್ಕೊಂಡು ಆ್ಯಂಡ್ ತುಂಬ ಜನಗಳ ಜೀವನ ಅದು ರೂಯಿನ್ ಮಾಡಿದ ಕಾರಣ ಅದನ್ನು ಬ್ಯಾನ್ ಮಾಡಿಬಿಟ್ಟಿದ್ರು. ಆಯಿತಾ, ಬಟ್ ಇಲ್ಲಿ ಪ್ರಿನ್ಸ್ ಆಫ್ ಮೊನಾಕೋನ ಯಾರೂ ಸ್ಟಾಪ್ ಮಾಡೋಕ್ಕಾಗಲಿಲ್ಲ. ಆಯಿತಾ, ಈ ಒಂದು ಗ್ಯಾಂಬ್ಲಿಂಗ್ ಬಿಸ್ನೆಸ್ಸಿನ ಮೊನಾಪಲಿ, ಆ ಒಂದು ಇದನ್ನ ಒಂದು ಮೇನ್ ಏನಂತಾರೆ ಎಕ್ಸಿಕ್ಯೂಟ್ ಮಾಡುವಂತಹ ಜನ ಆಗಿರೋದ್ರಿಂದ ಅವ್ರಿಗೆ ಆ ಒಂದು ಗೇಮಿಂಗ್ ಹೌಸ್ನ ಬಿಟ್ಕೊಡೋದಕ್ಕೆ ಇಷ್ಟ ಆಗಲಿಲ್ಲ. ಆಯಿತಾ, ಅದಕ್ಕೆ ಅವರು ಗೇಮಿಂಗ್ ಹೌಸ್ನ ರಿಟೈನ್ ಮಾಡಿದ್ರು ಬಿಕಾಸ್ ಇಟ್ ವಾಸ್ ದ ಮೇಜರ್ ಸೋರ್ಸ್ ಆಫ್ ರೆವೆನ್ಯೂ. ಆಯಿತಾ, ಸೊ ನೀವು ನಿಮ್ಮ ಕ್ವಾರ್ಟರ್ಲಿ ಟೆಸ್ಟಲ್ಲೂ ಕೂಡ ಏನೋ ಆನ್ಸರ್ ಬರೆಯುವಾಗ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಅಂಡರ್ಲೈನ್ ಮಾಡಿ, ಲೈಕ್ ಮೇನ್ ಸೋರ್ಸ್ ಆಫ್ ರೆವೆನ್ಯೂ, ಆಯಿತಾ, ಲಾರ್ಜ್ ಇನ್ಕಮ್ ಟು ದ ಪ್ರಿನ್ಸ್. ಸೊ ಈ ರೀತಿಯಾದ ಪದಗಳನ್ನ ನೀವು ಅಂಡರ್ಲೈನ್ ಮಾಡಿ ನಿಮಗೆ ಮಾರ್ಕ್ಸು ಹೆಚ್ಚಾಗಿ ಸಿಗತ್ತೆ ಮಕ್ಕಳ. ಇವಾಗ ಮುಂದಿನ ಪ್ರಶ್ನೆ ನೋಡೋಣ. ಹೌ ಡಿಡ್ ದ ಕ್ರಿಮಿನಲ್ ಲೀಡ್ ಹಿಸ್ ಲೈಫ್ ಆಫ್ಟರ್ ಹಿಸ್ ರಿಲೀಸ್ ಇನ್ 2 Deer? ಆಯಿತಾ, 2 Deer ಅಲ್ಲಿ ಕ್ರಿಮಿನಲ್ಲು ಅವನ ಒಂದು ಜೀವನವನ್ನು ಹೇಗೆ ಲೀಡ್ ಮಾಡ್ದ ಅಂತ ಕೇಳ್ತಾರೆ. ಸೊ ಅವ್ನು ಕೊನೆಗೆ ರಿಲೀಸೇ ಆಗ್ಬಿಡ್ತಾನೆ. ಆಯಿತಾ, ದಟ್ಸ್ ದ ಮೋಸ್ಟ್ ಫನಿಯಸ್ಟ್ ಪಾರ್ಟ್. ಐ ಡೋಂಟ್ ನೋ ಹೌ ಯು ಗೈಸ್ ಫೈಂಡ್ ದಿಸ್ ವೆರಿ ಟಫ್, ಬಟ್ ಹೋಗಿ ಒಂದು ನಾರ್ಮಲ್ ಕತೆ ಓದಿ ಮಕ್ಕಳ. ಇಟ್ಸ್ ಆ್ಯಕ್ಚುಲಿ ವೆರಿ ಫನಿ ಆ್ಯಂಡ್ ಯು ವಿಲ್ ಲವ್ ಇಟ್. ಆಯಿತಾ, ವೆನ್ ಯು ಸ್ಟಾರ್ಟ್ ಲವಿಂಗ್ reading as a practice, then you will love English as a subject. That's what I do. Okay, so after his release, the criminal was granted a pension of
600 francs a year. ಸೊ ಕ್ರಿಮಿನಲ್ ಅಂತಾರೆ, ನೀನು ನಂಗೆ ಬಿಡ್ತಿದ್ಯಾ, ಇವಾಗ ಜನ ಎಲ್ಲ ನಂಗೆ ಜಡ್ಜ್ ಮಾಡ್ತಾರೆ, ನಾನು ಹೋಗಲ್ಲ, ನಂಗೆ ಎವ್ರಿ ಇಯರ್ ದುಡ್ಡು ಕೊಡು ಅಂತ. ಸೊ ಅವನಿಗೆ 600 francs a year ಸಿಕ್ತಿತ್ತು. ಹಿ ರಿಸೀವ್ಡ್ 1/3 ಆಫ್ ದ ಪೆನ್ಷನ್ ಇನ್ ಅಡ್ವಾನ್ಸ್. 1/3 ಆಫ್ ದಿಸ್ ಅವನಿಗೆ ಅಡ್ವಾನ್ಸಲ್ಲಿ ಸಿಕ್ಬಿಡ್ತು. ಆ್ಯಂಡ್ ಅವನು ಕಿಂಗ್ಸ್ ಟೆರಿಟರಿನ ಬಿಟ್ಬಿಡ್ತಾನೆ, ಆಯಿತಾ. ಸೊ ಫ್ರಾಂಟಿಯರ್ ಮುಂದೆ ಅವನು he'll settle. He bought a small piece of land. Just imagine, a criminal is now having the money to buy a piece of land. And ಅವನೇನು ಮಾಡ್ತಾನೆ, ಮಾರ್ಕೆಟ್ ಗಾರ್ಡನಿಂಗ್ನ ಸ್ಟಾರ್ಟ್ ಮಾಡ್ತಾನೆ. He lived comfortably and collected his pension regularly. ಕಂಫರ್ಟಬಲ್ ಆಗಿರ್ತಾನೆ ಆ್ಯಂಡ್ ಹೀ ಕಲೆಕ್ಟೆಡ್ ಹಿಸ್ ಪೆನ್ಷನ್ ವಿತೌಟ್ ಫೇಲ್, ಆಯಿತಾ. ಸೊ ಆಮೇಲೆ ಅವನು ಗ್ಯಾಂಬಲ್ ಮಾಡೋನು 2 or 3 francsನ. ಹಿ ಯೂಸ್ ಟು ವಿಸಿಟ್ ದ ಗೇಮಿಂಗ್ ಹೌಸಸ್ ಆ್ಯಂಡ್ ಗ್ಯಾಂಬಲ್ ಸಮಟೈಮ್ಸ್. He sometimes won and sometimes lost, but he returned home and lived peacefully because ಅವನ ಜೀವನ ಸೆಟ್ ಆಗೋಗಿತ್ತು. ಅವನಿಗೆ ಮಂತ್ ಆನ್ ಇಯರ್ ಅವನಿಗೆ 600 francs ಸಿಕ್ತಿತ್ತು. ಸೊ ಅವನ ಜೀವನ ಸೆಟ್ ಆಗಿಬಿಟ್ಟಿತ್ತು. ವೆರಿ ಈಸಿ ಚಾಪ್ಟರ್. ನೀವಿಲ್ಲಿ ನೋಡಿದ್ರೆ ಇಂಗ್ಲೀಷು ನಾನು ತುಂಬ ಸಿಂಪಲಾಗಿ ಹಾಕಿದ್ದೀನಿ. ಇದೇ ರೀತಿಲಿ ನಿಮ್ಮ ಎಕ್ಸಾಮ್ನ ಕತೆ ಥರ ಅಂತ ತಿಳ್ಕೊಂಡು ಕತೆ ಥರ ಆನ್ಸರ್ ಬರೀರಿ. ಕತೆ ಥರ Oh my goodness, the kind of jokes I'm cracking today, Makla. Oh my God. It's another level, okay? Kate tara bariri and you will get good marks. Aita? So, yavaglu we should have fun while studying, right? It's not like a task that you need to do right now. It's a learning process. Let's learn it in a fun manner. Aita? Ivag last prashne idu Makla. Monaco is called a toy kingdom. In the story to dear, give reasons. Very, very important ಪ್ರಶ್ನೆ ಇದು. ಸೊ ಮೊನಾಕೋನ ಟಾಯ್ ಕಿಂಗ್ಡಮ್ ಅಂತ ಏನಕ್ಕೆ ಕರೀತಾರೆ? ಟಾಯ್ ಅಂದ್ರೇನು? ಆಟ ಸಾಮಾನು. ಬಿಕಾಸ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಸ್ಮಾಲ್, ತುಂಬ ಪುಟ್ಟದಾಗಿರುತ್ತೆ. ಆ್ಯಂಡ್ ಇಲ್ಲಿ ಬರೀ 7,000 ಜನ ಇರ್ತಿದ್ರು, ಜಾಸ್ತಿ ಜನ ಇರ್ತಿರ್ಲಿಲ್ಲ. ಬರೀ 7,000 ಜನ ಈ ಜಾಗದಲ್ಲಿ ಇರ್ತಿದ್ರು, ಆಯಿತಾ. ಸೊ ಈ ಒಂದು ಜಾಗ ಏನಿತ್ತು ತುಂಬ ಲಿಮಿಟೆಡ್ ಆಗಿರೋದ್ರಿಂದ ಪ್ರತಿ ಒಂದು ಪರ್ಸನ್ಗೂ, ಮನುಷ್ಯನಿಗೂ 1 acre ಕೂಡ ಸಿಗ್ತಿರ್ಲಿಲ್ಲ, ಆಯಿತಾ. ಇಫ್ ವಿ ಡಿವೈಡ್ ದ ಲ್ಯಾಂಡ್ ಅಮಾಂಗ್ ದ ಪೀಪಲ್, 1 ಎಕರೆಗಿಂತ ಕಡಿಮೆ ಸಿಗೋದು ಪರ್ ಪರ್ಸನ್. ಹವೆವರ್ ಇಟ್ ಹ್ಯಾಡ್ ಆಲ್ ಫೀಚರ್ಸ್ ಆಫ್ ಅ ರಿಯಲ್ ಕಿಂಗ್ಡಮ್. ರಿಯಲ್ ಕಿಂಗ್ಡಮ್ ಥರನೇ ಎಲ್ಲ ಫೀಚರ್ಸ್ ಇತ್ತು. ಕಿಂಗ್ ಇದ್ರು, ಪ್ಯಾಲೇಸ್ ಇತ್ತು, ಕೋರ್ಟಿಯರ್ಸ್ ಇದ್ರು, ಮಿನಿಸ್ಟರ್ಸ್ ಇದ್ರು, ಬಿಷಪ್ ಇದ್ರು, ಜನರಲ್, ಕೋರ್ಟ್ ಆಫ್ ಜಸ್ಟಿಸ್ ಇತ್ತು, ಆ್ಯಂಡ್ ಆ್ಯನ್ ಆರ್ಮಿ. ಇದೆಲ್ಲ ಇತ್ತು ಈ ಜಾಗದಲ್ಲಿ. ಈವನ್ ಇಫ್ ಆರ್ಮಿ ಕನ್ಸಿಸ್ಟೆಡ್ ಓನ್ಲಿ 60 soldiers, ಈ ಒಂದು ಜಾಗಕ್ಕೆ 60, ಐ ಥಿಂಕ್ ದಟ್ ಈಸ್ ಸಫಿಷಿಯಂಟ್, ನೋ, ಫಾರ್ 7,000 people. Yeah, maybe. Comment ಮಾಡಿ ಹೇಳಿ if it is sufficient. Thus, Monaco had all the institutions of a real kingdom, but everything existed on a very small scale. ಇದೆಲ್ಲ ಒಂದು ತುಂಬ ಕಡಿಮೆ ಸ್ಕೇಲಲ್ಲಿ ಎಕ್ಸಿಸ್ಟ್ ಆಗಿತ್ತು. ಓಕೆನಾ ಮಕ್ಕಳ? ಸೊ ದಿಸ್ ಇಸ್ ವೈ ಇಟ್ ಇಸ್ ಕಾಲ್ಡ್. ಐ ಥಿಂಕ್ ಐ ಹವ್ ಕವರ್ಡ್ ಆಲ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ದಿಸ್ ಚಾಪ್ಟರ್. ಸೊ ಇದ್ರ ಜೊತೆಗೆ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ಗೆ ಆಲ್ ದಿ ವೆರಿ ಬೆಸ್ಟ್ ಮಕ್ಕಳ. ಆ್ಯಂಡ್ ಚೆನ್ನಾಗಿ ಮಾಡಿ ಎಷ್ಟು ಅಂಕ ಪಡೆದ್ರಿ ಅಂತ ಬಂದು ಹೇಳಿ ನನಗೆ. ಆ್ಯಂಡ್ ಇದ್ರ ಜೊತೆಗೆ ತುಂಬ 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 ಬೆಸ್ಟ್ ವಿಶಸ್ ನನ್ನ ಕಡೆಯಿಂದ. ನಿಮ್ಮ ಸ್ನೇಹಿತರ ಜೊತೆಗೂ ಈ ಕ್ಲಾಸ್ನ ಶೇರ್ ಮಾಡಿ. ಆ್ಯಂಡ್ ನಮ್ಮ ವಿಜೇತ ಮತ್ತು ಸಾಧಕ ಕ್ಲಾಸಸ್ನ ಜಾಯ್ನ್ ಆಗಿ ಮಕ್ಕಳ. ಬಿಕಾಸ್ ಅಲ್ಲಿ ಥಾಮ್ಸನ್ ಸರು ಡೀಟೇಲ್ ಲೆಸನ್ ಎಕ್ಸ್ಪ್ಲನೇಷನ್ಸ್ನ ಮಾಡ್ತಾರೆ. ಆ್ಯಂಡ್ ಯು ವಿಲ್ ನಾಟ್ ಮಿಸ್ ಅ ಥಿಂಗ್ ಅಂತ ಹೇಳ್ಬೋದು. ಸೊ ಮತ್ತೆ ಭೇಟಿ ಆಗೋಣ, ತಿರ್ಗಾ ಸಿಗೋಣ ವೆರಿ ವೆರಿ ಸೂನ್ ಅಂತ ಹೇಳ್ತಾ ಚಾಚಾ ಬಾಯ್ ಬಾಯ್ ಮಕ್ಕಳ. ಆಲ್ ದ ಲವ್ ಟು ಯು.